ಚಿಕ್ಕಬಳ್ಳಾಪುರದಲ್ಲಿ ಮನಕುಲುಕುವ ಘಟನೆ ಬೆಳಕಿಗೆ ಬಂದಿದೆ. ಈಗಾಗಲೇ ಇಬ್ಬರು ಮಕ್ಕಳಿದ್ದ ಕುಟುಂಬದಲ್ಲಿ ಮೂರನೆಯದಾಗಿ ಹೆಣ್ಣು ಮಗು ಜನಿಸಿದೆ ಎಂಬ ಕಾರಣಕ್ಕೆ ಕೇವಲ 13 ದಿನದ ಕಂದಮ್ಮನನ್ನೇ ತಂದೆ ಹತ್ಯೆ ಮಾಡಿದ ಆರೋಪ ಕೇಳಿಬಂದಿದೆ. ಬೆಳಿಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಾಂತಿನಗರ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಈ ಮಾಹಿತಿ ನಮಗೆ ಫಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಒಂದು MLC ಪ್ರಕಾರ ಬಂದಿತ್ತು. ಅಲ್ಲಿ ಹೋದಾಗ ನಮ್ಮ ಆಫೀಸರ್ಸ್ಗೆ ಗೊತ್ತಾಯಿತು ಕಿ ಒಂದು 13 ಡೇಸ್ ಓಲ್ಡ್ ಓನ್ಲಿ 13 ಡೇಸ್ ಓಲ್ಡ್ ಮಗುಗೆ ಅಂದರೆ ಹೆಣ್ಣು ಮಗುಗೆ ಡೆತ್ ಆಗಿದೆ. ಡ್ರೌನಿಂಗ್ ಕಾರಣ ಬಗ್ಗೆ ಅವ್ರ ಫ್ಯಾಮಿಲಿ ಕೇಳಿದಾಗ ಅವರು ಹೇಳ್ತಾ ಇದ್ರು ಕಿ ಮಗು ಆಕ್ಸಿಡೆಂಟಲ್ ಆಗಿ ಡ್ರೌನಿಂಗ್ ಆಗಿದೆ ಮನೆಯದು ಸಂಪಲ್ಲಿ. ಬಟ್ ಸ್ಟಾರ್ಟಿಂಗಿಂದ ಅವ್ರದ್ದು ಸ್ಟೇಟ್ಮೆಂಟ್ಸ್ ಅನುಮಾನಾಸ್ಪದ ಇತ್ತು. ಅಂದರೆ ಅವ್ರ ಮೇಲೆ ಡೌಟ್ ಬರ್ತಾ ಇತ್ತು, ಸಸ್ಪಿಷಿಯಸ್ ಇತ್ತು. ಆಮೇಲೆ ಅವ್ರಿಗೆ ಇಂಟರೋಗೇಷನ್ ಮಾಡಿದಾಗ ನಮಗೆ ಗೊತ್ತಾಯಿತು ಕಿ ಈ ಯಾರು ಹಸ್ಬೆಂಡ್ ಇದ್ದಾರೆ ಅಂದರೆ ಇಮ್ರಾನ್ ಅವ್ರದ್ದು ಈಗ ಈ ಮೂರನೇ ಮಗು ಇತ್ತು. ಫಸ್ಟ್ ಒಂದು ಹೆಣ್ಣು ಮಗು ಗಂಡು ಮಗು ಆಲ್ರೆಡಿ ಇದ್ದರು. ಈ ಇನ್ನೊಂದು ಹೆಣ್ಣು ಮಗು ಆಗಿದೆ, ಅದನ್ನು ಇವರಿಗೆ ಬೇಜಾರಾಯಿತು. ಇವರಿಗೆ ಒಳ್ಳೆ ಆಗಿಲ್ಲ, ಈ ಥರ ಮನಸ್ಸು ಮಾಡಿಕೊಂಡು ಇವರು ಮಗುಗೆ ಸಾಯಿಸಿದಿರ ಡ್ರೌನಿಂಗ್ ಮಾಡಿಕೊಂಡು ಮನೆಯದು ಸಂಪಲ್ಲಿ. ಆ ವಿಚಾರ ಬಗ್ಗೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಈಗ ರಾತ್ರಿ ವೇಳೆ ತಾಯಿ ಪಕ್ಕದಲ್ಲಿ ಮಲಗಿದ್ದ ಮಗುವನ್ನು ಎತ್ತುಕೊಂಡು ಹೋಗಿ ಮನೆಯ ಆವರಣದಲ್ಲಿದ್ದ ಸಂಪಿಗೆ ಎಸೆದು ಕೊಂದು ಏನೂ ಗೊತ್ತಿಲ್ಲದಂತೆ ವರ್ತಿಸಿದ್ದಾನೆ. ಬಳಿಕ ಪೊಲೀಸ್ ವಿಚಾರಣೆ ವೇಳೆ ಆರೋಪಿ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಸರ್, ಮೊದಲು 2 ಹೆಣ್ಣು ಮಕ್ಕಳೇ ಇದ್ರು ಅಂತ ಕೇಳಿ ಬರ್ತಿದೆ ಸರ್. ಮೊದಲು 2 ಹೆಣ್ಣು ಮಕ್ಕಳೇ ಸರ್ ಅಂತ ಇದ್ದಿದ್ದು, ಗಂಡು ಮಗು ಇಲ್ಲ ಅಂತ ಗೊತ್ತಾಯಿತು. ಅದು ಅದೇ ಅದೇ ಕಾರಣ ಬಗ್ಗೆ ಇವರು ಈ ಥರ ಇನ್ಸಿಡೆಂಟ್ ಮಾಡಿದ್ದಾರೆ. ಅದ ಪ್ರೈಮ್ ಫೇಸಿ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಸರ್, ಟೋಟಲ್ ಎಷ್ಟು ಜನ ಮಕ್ಕಳು ಸರ್? ಟೋಟಲ್ ಇದು 3ನೇ ಮಗು ಇತ್ತು. ಹೆಣ್ಮಗು ಆದ್ರಿಂದ ಅವರು ಕೊಲೆ ಮಾಡಿ ಹೆಣ್ಮಗು ಆಗಿದೆ. ಮತ್ತೆ ಈ ಕಾರಣ ಬಗ್ಗೆ ಅವರು ಅದನ್ನು ಸಾಯಿಸಿದ್ದಾರೆ, ಸಂಪಲ್ಲಿ ಡ್ರೌನಿಂಗ್ ಮಾಡಿಕೊಂಡು. ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ. ಇಮ್ರಾನ್ ಮತ್ತು ಮುಸ್ಕಾನ್ ದಂಪತಿಗೆ ಈಗಾಗಲೇ 2 ಮಕ್ಕಳಿದ್ದು, ಇತ್ತೀಚೆಗೆ 3ನೇ ಮಗುವಾಗಿ ಹೆಣ್ಣು ಮಗು ಜನಿಸಿತ್ತು. ಇದರಿಂದ ಅಸಮಾಧಾನಗೊಂಡಿದ್ದ ತಂದೆ ಇಮ್ರಾನ್ ನಿನ್ನೆ ಮಧ್ಯರಾತ್ರಿ ತಾಯಿ ಪಕ್ಕದಲ್ಲಿ ಮಲಗಿದ್ದ 13 ದಿನದ ಹೆಣ್ಣು ಮಗುವನ್ನು ಯಾರಿಗೂ ತಿಳಿಯದಂತೆ ಎತ್ತುಕೊಂಡು ಹೋಗಿದ್ದಾನೆ. ಮನೆಯ ಆವರಣದಲ್ಲಿದ್ದ ಸಂಪಿಗೆ ಮಗುವನ್ನು ಎಸೆದು ಬಂದು ಏನೋ ನಡೆದಿಲ್ಲ ಎಂಬಂತೆ ಮನೆಯಲ್ಲೇ ಇದ್ದಿದ್ದಾನೆ. ಬೆಳಿಗ್ಗೆ ಮಗುವು ಕಾಣಿಸದಿದ್ದಾಗ ಆತಂಕಗೊಂಡ ತಾಯಿ ಮುಸ್ಕಾನ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಮಗುವಿನ ತಂದೆ ಇಮ್ರಾನ್ನ ಮೇಲೆಯೇ ಅನುಮಾನ ವ್ಯಕ್ತವಾಗಿದ್ದು, ತೀವ್ರ ವಿಚಾರಣೆ ನಡೆಸಿದಾಗ ಆತನೇ ಮಗುವನ್ನು ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಬಳಿಕ ಮಗುವಿನ ಮೃತದೇಹವನ್ನು ವಶಕ್ಕೆ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ತಾಯಿಯ ದೂರಿನ ಮೇರೆಗೆ ಆರೋಪಿ ಇಮ್ರಾನ್ನನ್ನು ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಸರ್, ಅವ್ರು ಒಪ್ಕೊಂಡಿದ್ದಾರೆ ಸರ್? ಹೌದು. ಅವ್ರಿಗೆ ಸರ್ ಅಲ್ಲ ಸರ್, ಅವ್ರು ನಿಮ್ಗೆ ಏನು ಹೇಳಿದ್ರು ಅಂತ, ಅವ್ರು ಯಾಕೆ ಕೊಲೆ ಮಾಡಿದ್ವಿ ಅಂತ ಹೇಳಿದ್ದಾರೆ? ಅವರು ಅದೇ ಹೇಳಿದ್ದಾರೆ ಕಿ ಅವ್ರಿಗೆ ಆಲ್ರೆಡಿ ಹೆಣ್ಮಗು ಇದೆ, ಮತ್ತೆ ಹೆಣ್ಮಗು ಆಗಿದೆ. ಈ ಕಾರಣ ಬಗ್ಗೆ ಅವರು ಬೇಜಾರಾಗಿ ಈ ಥರ ಮಾಡಿದ್ದಾರೆ.